ಇವತ್ತು ಯಪ್ಪ ಕಷ್ಟ ಆಗುತ್ತೆ ನಂಗೂ ಇನ್ಮೇಲಿಂದ. ಸೊ ಇವಾಗ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ತಿಂಗಳು ಅಂತ ಅಂದ್ಬಿಟ್ಟು. ನನಗೆ 6 ಕಂಪ್ಲೀಟ್ ಆಗಿ 7ಗೆ ಬಿದ್ದಿದೆ. ಸೊ ನನಗೆ 16th 17th 19th 23 4 ಡೇಟ್ಸ್ ಕೊಟ್ಟಿದ್ರು. ಸೊ ನಿಖಿಲ್ ಅವ್ರಿಗೆ ಸಂಡೇಸೇ ಮಾಡಬೇಕು ಅಂತ ಇಷ್ಟ. ಸೊ ಹಂಗಾಗಿ ಇವಾಗ ನಾವು 16th ಅಂತ ಡಿಸೈಡ್ ಮಾಡಿದೀವಿ. ಯಾವ ಮಂತ್ ಇರ್ಬೋದು ಅಂತ ನೀವೇನಾದ್ರೂ ಆದ್ರೆ ಗೆಸ್ ಮಾಡಿ, ಓಕೆನಾ? ಹಂಗಾಗಿ ನಾವು ಸೀಮಂತ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನೊಂದು 2 months ಅಷ್ಟೇ. 9 ತಿಂಗಳಿಗೆ ಬಿದ್ದಿದ ತಕ್ಷಣ ನಾವು ಸೀಮಂತ ಮಾಡ್ಬೇಕಾಗತ್ತೆ. ಸೊ ಬಿದ್ದು ಒಂದು 3-4 days 5 days ಆದ್ಮೇಲೆ ನಮ್ ಕಡೆ ಸೀಮಂತ ಮಾಡೋದು. ಸೊ 16. ಸೊ ನಾವು 16ನೇ ತಾರೀಕು ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನನಗೆ ಬೇಕಾಗಿದ್ದು ಸಂಡೇ ಬೇಕಾಗಿತ್ತು. ಸೊ ಹಂಗಾಗಿ ನಮಗೆ 2 ಡೇಟ್ ಸಂಡೇ ಡೇಟ್ ಸಿಕ್ಕಿತ್ತು. ಬಟ್ ಒಂದು ಸಂಡೇ ಡೇಟ್ ಅಂದ್ರೆ 23 ಸಂಡೇ ಸಿಕ್ಕಿತ್ತು, ಬಟ್ ಅದು ಚೆನ್ನಾಗಿಲ್ಲ ಡೇಟು. ಸೊ 16th ಸಂಡೇ ಬಿದ್ದಿದೆ. ಅಂಡ್ ಏನಿದು ಸರ್, ಸೊ ನಾವು ನಮ್ಮ ಲಿಸ್ಟಲ್ಲಿ ಸಾರಾ ಮಹೇಶ್ ಕೂಡ ಇದೆ. ಕನ್ವೆನ್ಷನ್ ಹಾಲ್ ನೋಡೋಣ, ಯಾಕಂದ್ರೆ ನನಗೆ ಆ ಟೈಮಲ್ಲಿ ಮಳೆ ಟೈಮು. ಸೊ ನೋಡ್ಕೊಂಡು ರೆಸಾರ್ಟ್ ಇಲ್ಲ ಕನ್ವೆನ್ಷನ್ ಹಾಲ್ ಡಿಸೈಡ್ ಮಾಡಬೇಕು. ಸೊ ಯಾ 16th. ಮಧುಗೌಡ ಅವರ ಸೀಮಂತದ ದಿನಾಂಕ ಸದ್ಯಕ್ಕೆ ಅಧಿಕೃತವಾಗಿ ತಾನೇ ಹೇಳಿದ್ದಾರೆ. ಹೌದು, ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಂಗೆ ಮಧುಗೌಡ ಅವರ ಸೀಮಂತ ಯಾವತ್ತು ಅಂತ ನೋಡೋ ಹಾಗಿದ್ರೆ 4 ಡೇಟ್ಸ್ ಗಳಲ್ಲಿ ಒಂದು ಡೇಟ್ ಅನ್ನ ಸದ್ಯಕ್ಕೆ ಕನ್ಫರ್ಮ್ ಮಾಡಿ ಈಗ ಆ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಆಗಸ್ಟ್ 16ನೇ ತಾರೀಕು ಸದ್ಯಕ್ಕೆ ಸೀಮಂತ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಳೆ ಸೀಸನ್ ಆಗಿರೋದ್ರಿಂದ ಕನ್ವೆನ್ಷನ್ ಹಾಲ್ ನಲ್ಲಿ ಮಾಡ್ಬೇಕಾ ಅಥವಾ ರೆಸಾರ್ಟ್ ನಲ್ಲಿ ಮಾಡ್ಬೇಕಾ ಅನ್ನುವಂತ ಚಿಂತನೆಯಲ್ಲೇ ಈಗ ಸದ್ಯಕ್ಕೆ ಮಧುಗೌಡ ಅವರು ಇರೋದ್ರಿಂದ ಇನ್ನ ಕೂಡ ಎಲ್ಲಿ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಇದ್ದಂತ 4 ದಿನದಲ್ಲಿ ಈ ಒಂದು ದಿನಾಂಕ ಸದ್ಯಕ್ಕೆ ಫೈನಲ್ ಮಾಡಿದ್ರು. ಸದ್ಯಕ್ಕೆ ಮಧುಗೌಡ ಅವರು 7 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ 9ನೇ ತಿಂಗಳ ಗರ್ಭಿಣಿಗೆ ಆಗಿ ಕಾಲಿಟ್ಟಿ 3-4 ದಿನಗಳ ಕಾಲದಲ್ಲಿ ನಾವು ಸೀಮಂತ ಮಾಡ್ಬೇಕಾಗತ್ತೆ. ನಮ್ಮ ಕಡೆ ಇದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂತ ಎಲ್ಲಾ ರೀತಿಯಾದಂತಹ ಸದ್ಯಕ್ಕೆ ಹೇಳಿರೋದ್ರಿಂದ ಈಗ 16ನೇ ತಾರೀಕಿಗೆ ಕನ್ಫರ್ಮ್ ಇಲ್ಲ ಮುಂದೆ ಏನಾದ್ರೂ ಚೇಂಜ್ ಆಗಬಹುದಾ ಅಂತ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ.